ಯಾ ಕಾಳು ಬೇಡ ಯಾ ಎಣ್ಣೆನೂ ಬೇಡ, ಸೊಪ್ಪಿನ ಸಾರು ಹೆಂಗೆ ಮಾಡೋದು ನಮ್ಮ ಅಜ್ಜಿ ಕಾಲದ್ದು ಕಣ್ರಿ ರೆಸಿಪಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಟ್ಟು ಬಂದಾಗ ಯಾರಿಗಾನ ಕಪಾಳಕ್ಕೆ ಪಟ್ ಅಂತ ಹೊಡಿತೀವಲ್ಲ ಹಂಗೆ ಈರುಳ್ಳಿ ತಾಳ್ರಿ, ಒಂದು ಕಲ್ ತಂಡು ಪಟ್ ಅಂತ ಜಜ್ರಿ, ಪಟ್ಟು ಪಟ್ಟು ಅಂತ ಮುರಿದಾಕ್ರಿ. ಒಂದು 5-6 ಒಣಮೆಣ್ಸಿನ್ಕಾಯಿ ತಂಡು ಪಟ್ಟು ಪಟ್ಟು ಅಂತ ಮುರಿದಾಕ್ಬಿಡು. ತೊಳ್ದಿಕ್ಕಿರೋ ಸೊಪ್ಪು ಹಾಕೊಂಡು ಒಂದು ಅರ್ಧ ಲೀಟ್ರ್ ನೀರು ಹಾಕೊಂಡು ಕಲ್ಲುಪ್ಪು ಹಾಕೊಳ್ರಿ ರುಚಿಗೆ ತಕ್ಕಷ್ಟು. ಅಮ್ಮಯ್ಯ ಏನೇ ಹಿಂಗೆ ವಾಸನೆ ಬರ್ತೈತೆ, ಸೊಪ್ಪಿನ ಸಾರು ವಾಸನೆ ಬಂದಂಗೆ ಬರ್ತೈತೆ. ಹೂನಜ್ಜಿ. 1-2 ಸ್ಪೂನ್ ತೆಂಗಿನಕಾಯಿ ತುರಿ, ಒಂದು 10 ಮೆಣಸಿನ್ಕಾಯಿ, ಮೂಗ್ನಾಗ ಬಾಯಾಗೆಲ್ಲ ನೀರು ಬರೋಂಗೆ ಹಾಕಬೇಡ್ರಿ. ಒಂದಿಷ್ಟು ಬೆಳ್ಳುಳ್ಳಿ ಹಾಕೊಳ್ರಿ, ಜೀರಿಗೆ ಹಾಕೊಳ್ರಿ, ಹುಣಸೆ ಹಣ್ಣು ಹಾಕೊಳ್ರಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಸೊಪ್ಪಿನ ಸಾರು ಫ್ಲೇವರ್ಗೆ ಮತ್ತು ಗಟ್ಟಿ ಆಗೋಕ್ಕೆ ಬೇಸಿಕೊಂಡಿರೋ ಸೊಪ್ಪು ಹಾಕೊಳ್ರಿ. ಎಲ್ಲ ರುಬ್ಬಿ ಕಾಲಿಸ್ಬಿಟ್ಟು ಎಲ್ಲನ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ರಿ. ರೆಡಿ ಆಗೋಯ್ತು ನೋಡ್ರಿ ನಮ್ಮ ಅಜ್ಜಿ ಕಾಲದ್ದು. ಜೀರಿಗೆನು ಮೆಣಸಿನ್ಕಾಯಿ ಹುರ್ಕೋಬೇಡಮ್ಮ, ಸೇವೆ ಹಾಕು. ಅದೇ ರೀತಿ ಕಣಜ್ಜಿ ಮಾಡಿರೋದು. ಆತೆ ನಮ್ಮಯ್ಯ ಒಟ್ಟು ಹಸಿತೈತೆ ಕಣೆ ಬಾರಜ್ಜಿ. ಬಿಸಿ ಮುದ್ದೆ ಸೊಪ್ಪಿನ ಸಾರು ಮಣಿ ಏರಿಸ್ದಂಗೆ ಗೊಳಗ್ ಗೊಳಗ್ ಅಂತ ಹೋಗ್ತೈತೆ ಕಣ್ರಿ. ನೀವು ಒಂದ್ಸತಿ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.